ಹಲೋ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮೂರಲ್ಲಿ ಇರೋದ್ರಿಂದ ಆ್ಯಂಡ್ ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮೂರಲ್ಲಿ ಒಂದು ಪವರ್ಫುಲ್ ದೇವಸ್ಥಾನ ಇದೆ. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಹೆವಿ ಪೂಜೆಗಳು ನಡೆಯುತ್ತೆ. ಆ್ಯಂಡ್ ಅದಕ್ಕೆ ನಾವು ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇದು ಏನು ಕಸ್ಟಮ್ ಅಂತಂದರೆ ಇದು ತಡೆ ಹೊಡೆಯೋದು ಅಂತ. ನಮಗೇನಾದ್ರು ದೃಷ್ಟಿ, ನಮ್ಮ ಮನೆಗೆ ಏನಾದರೂ ದೃಷ್ಟಿ ಆಗಿದ್ರೆ ನಮ್ಮ ಹೆಸ್ರನ್ನ ಒಂದು ತಾಮ್ರದ ಚೀಟಿ ಮೇಲೆ ಬರೆದು ಅಲ್ಲಿ ತಡೆ ಹೊಡೆದು ಕಳಿಸ್ತಾರೆ. ಈ ದೇವಸ್ಥಾನ ಇರೋದು ಚಂದಗೋನಹಳ್ಳಿ ಅನ್ನೋ ಒಂದು ವಿಲೇಜಲ್ಲಿ. ಆ್ಯಂಡ್ ಇಲ್ಲಿ KR ಪೇಟೆ ಸುತ್ತಮುತ್ತ ಮತ್ತು ಅಕ್ಕಿಹೆಬ್ಬಾಳು ಸುತ್ತಮುತ್ತ ಇರೋರಿಗೆ ಈ ಪ್ಲೇಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ವೆರಿ ಪವರ್ಫುಲ್ ಕೂಡ. ಇಲ್ಲಿ ಏನೇ ಅರ್ಕೆಗಳು ಮಾಡಿಕೊಂಡ್ರು ಅದು ಬಂದು ತೀರಿಸ್ಬಿಟ್ಟು ಹಂದಿ ಬೇಟೆನ ಕೊಟ್ಬಿಟ್ಟು ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಅರ್ಕೆಗಳು ಮಾಡ್ಕೋತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ ಜಾಸ್ತಿ ಹಂದಿ ಬೇಟೆ, ಕರಿ ಕೋಳಿ ಬೇಟೆಗಳನ್ನ ಇಲ್ಲಿ ಜಾಸ್ತಿ ಕೊಡ್ತಾರೆ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಮ್ಮ ಫೇವ್ರೆಟ್ ಪ್ಲೇಸ್ ಆದ ಹೇಮಗಿರಿ ಒಳಗೆ. ಆ್ಯಂಡ್ ಈ ಪ್ಲೇಸ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾವು ಊರಿಗೆ ಬಂದಾಗ ಈ ಪ್ಲೇಸ್ಗೆ ಒಂದ್ಸತಿ ವಿಸಿಟ್ ಮಾಡಿ ಹೋಗ್ತೀನಿ. ಯಾಕೆ ಅಂತಂದರೆ ಇಲ್ಲಿ ನೀರು ಯಾವಾಗಲೂ ಚೆನ್ನಾಗಿ ಹರಿತಾ ಇರುತ್ತೆ ಆ್ಯಂಡ್ ಪ್ಲೇಸ್ ಕೂಡ ನೋಡೋಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಕೈ ಕೊಟ್ಟು ನವೀನ ಅಂತ ಹೇಳ್ದೆ. ಮಾವ ಏನ್ ಮಾವ ನೀವು ಇಷ್ಟು ಟಾರ್ಚರ್ ಕೊಡ್ತೀರಾ? ಜೀವನದಲ್ಲಿ ನಿಮ್ಮಂತ ಗಂಡ ನಂಗೆ ಸಿಕ್ತಾರೆ ನಾನು ಇಲ್ಲೇ ಹೇಮಗಿರಿಗೆ ಒಳ್ಳೆಗೆ ಬಂದು ತಳ್ತೀನಿ. ಒಂಚೂರು ಹಿಂದೆ ಹೋಗೋ, ಫೋಟೋ ತೆಗಿತೀನಿ ಅಂತೀನಾ? ಫೋಟೋ ತೆಗಿತೀನಿ, ಒಂಚೂರು ಹಿಂದೆ ಅಂತ ಅಂದ್ರೆ ತಳ್ಬಿಡೋದು. ನಾನು ನೀವು ಹಂಗಾದ್ರೆ ಇವಾಗ ಪ್ಲಾನ್ ಮಾಡೋಣ. ಮಾವ ಇಲ್ಲಿ ನೋಡಿ ಮಾವ, ಏನಾದ್ರು ಹೇಳಿರಿ, ಏನಾದ್ರು ಹೇಳಿ ಮಾವ. ಈ ಜೋಡಿಯರ ಯಾವಾಗ್ಲೇ ಆಗ್ಲಿ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಇಂಥ ಮಾವಂದಿರ್ನ ಮನೆಯಲ್ಲೇ ಬಿಟ್ಬಿಟ್ಟು ಬರ್ಬೇಕು. ಹಾ ಜಂಪ್ ಮಾಡಿ ಎಲ್ಲ ಒಂದೇ ಕಡೆ. ನಾನ್ ಬಿಡ್ಲಾ? ನೀನು ಒಬ್ನೇ ಬೀಳ್ತೀಯಾ? ಭಾರಿ ಇದೆಯಾ ಬಿಡು ನೀನು. ಓ ಮತ್ತೆ ಕಾಲಿಕ್ಕಕ್ಕೆ ಎದ್ರಕೋತಾ ಇದ್ದೆ ನಾನ್ ಬೀಳ್ಲ ಅಂತೆ. ಅಲ್ಲ, ಅವ್ರು ಹೇಳಿದ್ದು KR ಪೇಟೆ ಬಾಯ್ಸ್ ಅಂತ. ಈ ಪ್ಲೇಸ್ ಎಷ್ಟು ಮೆಮೊರೀಸ್ ಇದೆ ಗೊತ್ತಾ? ನಾವು ಯಾವಾಗಲೂ ಬಂದು ಇಲ್ಲೇ ಬೀಳ್ತೀವಿ. ನಮ್ಮ ಮಮ್ಮಿ ಅವರು ಎಲ್ಲ ಈಜೋಡ್ದು, ನಮ್ಮ ಮಮ್ಮಿ ಈಜೋಡ್ದ್ಬಿಟ್ಟು ಒಂದು ವಾರ ಮಲಗಿದಂಥ ಜಾಗ ಇಲ್ಲಲ್ಲ ಮನೇಲಿ ಮಲಗಿದಂಥ ಜಾಗ ಅಂತ ಪ್ಲೇಸ್ ಇದು. ಇನ್ನೊಂದ್ಸತಿ ನಮ್ಮ ಮಮ್ಮಿ ಬರಬೇಕು, ಇನ್ನೊಂದ್ಸತಿ ಈಜೋಡಿಸಿ ಮಲಗಿಸ್ತೀನಿ ಇನ್ನೊಂದು ವಾರ. ಇಲ್ಲೆಲ್ಲ ನೀರು ಹರಿತಿತ್ತು. ಕಟ್ಟೆ ಕಟ್ಟೋದು ಹಳ್ಳಿಗೆಲ್ಲ ನೀರು ಕೊಡಕ್ಕೆ ಕಾಲುವೆ, ಇದು ಕಟ್ಟೆ ಮುಖಾಂತರ ಹಳ್ಳಿಗೆ ಇದು ಐತದೆ. ಪವರ್ ಪ್ಲಾಂಟ್ ಐತಿ ಇಲ್ಲಿ, ಪವರ್ ಪ್ಲಾಂಟ್ ಕೂಡ ನೀರು ಅಲ್ಲಿ ಮುಂದೆ ಐತೆ. ಬಂದಲ್ಲಿ ಅದಕ್ಕೂ ಕೂಡ ನೀರು ಐತೆ ಪವರ್ ಪ್ಲಾಂಟ್. ಇದು ಕಟ್ಟೆ ಮಳೆ ಬಂದಾಗ ತುಂಬಾ ಜಾಸ್ತಿ ನೀರು ಬರ್ತದೆ ಇಲ್ಲಿ. ಇವಾಗ ಯಾಕೆ ನೀರು ನಿಲ್ಸವ್ರೆ? ಈಗ ಕಮ್ಮಿ ಐತಲ್ಲ ನೀರು, ಬೇಸಿಗೆ ಅಲ್ವಾ? ಬೇಸಿಗೆ ಅಲ್ಲ, ದನ ಕಟ್ಟಕ್ಕಾಗ್ತಾನೆ. ನೀರು ನಿಲ್ಸಕ್ಕಲ್ಲ, ಆ ಕಡೆ ಜಮೀನಲ್ಲಿ ಕಟ್ಟಾಕ್ತಾರೆ. ಎತ್ಕೊಳ್ಳೆಲ್ಲ ಅಲ್ಲಿ ಕಟ್ಟಾಕ ನೋಡಲ್ಲ. ಜಾತ್ರೆ ಹೇಮಗಿರಿ ಜಾತ್ರೆ ಫೇಮಸ್, ಎಲ್ಲರೂ ಗೊತ್ತು. KR ಪೇಟೆ ಹೇಮಗಿರಿ ಜಾತ್ರೆ ಅಂದ್ರೆ ಕರ್ನಾಟಕ ತುಂಬಾ ಜನ ಗೊತ್ತಿರ್ತದೆ. ಹೇಮಗಿರಿ ಜಾತ್ರೆ ಮಂಡ್ಯ ಜಿಲ್ಲೆ KR ತಾಲೂಕು ಹೇಮಗಿರಿ ಕಟ್ಟೆ. ಇದು ಗೊರು ಡ್ಯಾಮಿಂದ ಬರೋಂಥ ಹೊಳೆ ಇದು, ಹೇಮಾವತಿ ನದಿ. ಗೊರು ಡ್ಯಾಮಿಂದನಾ? ಹೇಮಾವತಿ ನದಿ ಇದು. ದೂರದಲ್ಲಿ ಆ ಸೇತುವೆ, ಅಲ್ಲಿ ಸೇತುವೆ ಐತಲ್ಲ. ಸೇತುವೆ ಇಲ್ಲದೆ ಆದಾಗ ಮೊದ್ಲು ಅದ್ ಕಟ್ಟಕ್ಕೆ ಎಷ್ಟೋ ಜನ ಬಲಿ ಕೊಟ್ಟಿದ್ರಂತೆ. ಅಂತದು ಇಲ್ಲ, ಸುಳ್ಳು ಅದೆಲ್ಲ ಸುಳ್ಳು ಮಾಹಿತಿ. ಮತ್ತೆ ಯಾರೋ ನಂಗೆ ಸುಳ್ಳು ಮಾಹಿತಿ ಮೊದಲು ಇದಿರ್ಲಿಲ್ಲ, ಬ್ರಿಡ್ಜ್ ಇರ್ಲಿಲ್ಲ. ಮೊದ್ಲು ಇದ್ರ ಮೇಲೆ ಜನ ಓಡಾಡ್ತಿದ್ದು. ಹೌದಾ? ಅದೇ ಬೋಟ್ ನಲ್ಲಿ ಓಡಾಡ್ತಿದ್ರು. ಅವ್ರದ್ದು ನೀರ್ ಜಾಸ್ತಿ ತುಂಬಿದಾಗ ನೀರು ಜಾಸ್ತಿ ತುಂಬ ಬೋಟ್ ನಲ್ಲಿ ಓಡಾಡ್ತಿದ್ರು. ಆ ಕಡೆ ಈ ಕಡೆಗೆ ಮೊದ್ಲು ಇವ್ರಿಗೆ ಮೇನ್ ರೋಡ್ ಇತ್ತಲ್ಲ ಎಲ್ಲಿ ಅಲ್ಲಿ. ಇವ್ರಿಗೆ ಇದಿಲ್ಲ, ಆ ಕಡೆಯಿಂದ ಬರ್ಬೇಕು, ಅಕ್ಕೆಬಾಲಿಂದ ಬರ್ಬೇಕು, ತುಂಬಾ ದೂರ ಆಗ್ಬಿಡುತ್ತೆ. ಇದು ಶಾರ್ಟ್ ಕಟ್. ನೀರ್ ಬಿದ್ದಿನ ಮಾವ ಕಲ್ಲಿರೋದೇ ಹಿಂಗೆ ಅನ್ಸುತ್ತೆ. ಇಲ್ಲ ಕಣ, ನೀರ್ ಫೋರ್ಸ್ ಆಗಿ ಬರುತ್ತಲ್ಲ, ಅದು ಅಷ್ಟು ಶೇಪ್ ಆಗಿ ಡ್ಯಾಮಲ್ಲಿ ನೀರ್ ಬಿಟ್ಟಾಗ ಇಷ್ಟು ಫೋರ್ಸ್ ಆಗಿ ಬರುತ್ತೆ, ತುಂಬಾ ಫೋರ್ಸ್ ಆಗಿ. 50,000 ಕ್ಯೂಸೆಕ್ಸ್, 1,00,000 ಕ್ಯೂಸೆಕ್ಸ್ ನೀರು ಬರುತ್ತೆ ಇಲ್ಲಿ.
ಸಾಹಸ ಬರ್ತಾವ್ರೆ. ನಿಮ್ಮ ಮಾವನ್ ನಿಮ್ಮ ಅಪ್ಪನ ಕೇಳು, ನಮ್ಮ ನೇಹಂಗೆ ಇಳಿಯಕ್ಕೆ ಆಸೆನಪ್ಪ. ನಿಮ್ಮ ಅಪ್ಪನ ಇಟ್ಕೊಂಡು ಇಳಿಸ್ಕೊ. ನಮಗ್ ಮಾತ್ರ ಜಾರುತ್ತೆ ಅಂತಾರೆ, ಇವ್ರಿಗೆ ಜಾರಲ್ವಾ? ಅಪ್ಪ ನಿಜವಾಗ್ಲೂ ಇಂಥ ಪ್ಲೇಸ್ ಏನಾದ್ರು ಬೆಂಗಳೂರಲ್ಲಿ ಇದೀವಿದ್ರೆ ನಾನು ಯಾವಾಗಲೂ ಅಲ್ಲೇ ಬಿದ್ದಿರ್ತಿದ್ದೆ. ನಮ್ಮ ಮಾವ ಅಂತೂ ನಿಜವಾಗ್ಲೂ ಜೀವನದಲ್ಲಿ ಎಂಜಾಯ್ ಮಾಡಕ್ ಬಿಡಲ್ಲ. ಓ ನಮ್ಮ ಅತ್ತೆನೂ ಸಾಹಸ ಮಾಡ್ತಾಳೆ. ಕಂದ, ಅಯ್ಯೋ ಕಂದ, 40-50 ವರ್ಷದವ್ರು ಕಂದ ಅಂತಾರೆ, ನಾವಂದ್ರೆ ಆಡ್ಕೊತಾರೆ. ಕೈ ಯಾವಾಗ್ಲೂ ನಾವು ಕೊಡ್ತೀವಿ, ಆದ್ರೆ ನೇಹ ಜಾಸ್ತಿ ಮೊದಲೇ ಬಡ್ದಾಕ್ಬಿಡ್ತೀನಿ, ಮ್ಯಾಗ ಬಿಡ್ದಂಗೆ ಕಪ್ಪ ಬಡ್ದ ಮುಗ್ದಾಕ್ಬಿಡ್ತೀನಿ. ಹಾಂ ಆನ್ ಆಗಿದ್ದದಾ? ಹಾಂ ಆನ್ ಆಗಿದ್ದದಾ? ಆನ್ ಆಗಿದ್ದೇನೆ. ಆಯ್ತು ತಗ್ದೇಸಿ ನೀರೊಳಿಕೆ ಬರ್ತೀವ. ಅಲ್ಲಿ ನೀಲಿ ಬಡಿಕನ್ನಿ ಸಿಂಧು ಯಾಕೆ ಹಿಂಗೆ ಆಡ್ತಿದ್ರಿ? ಹಾಂ ಆ ಬಡ್ಡಿಗೆ ಜಾರ್ತ ಅಂತ ಹೇಳ್ತಾ ಇದ್ದೀನಿ. ಮನ್ಸು ಹುಟ್ಟಿಲ್ವ ನೀವು? ಬರ್ತೀನಿ. ಹಾಂ ಜಾರ್ತದಲ್ಲೆಲ್ಲ ನೋಡ್ದು ಹುಡುಗಾಟ ಆಡ್ತಾರೆ. ಏಯ್ ಎದಾಳೆ ನೀವು ಚೆಕ್ ಬಗ್ಗೆ ಕಾಲ್ಬೇಡ. ಏಯ್ ಬರ್ತೀನಿ ನೇಹ, ನೋಡು ನೇಹ ಹೊಡೆದು ಬಿಡ್ತೀನಿ. ನೇಹ ನಿಂಗೆ ನೋಡಿ, ನಮ್ಮ ಮಾವಗೆ 20,000 ರೂಪಾಯಿ ಫೋನ್ ಕೊಡ್ತೀನಿ. ಅದೇ ಇವತ್ತೆಲ್ಲ ಇಲ್ಲಿ ಆಟ ಆಡಕ್ ಬಿಡ್ಬೇಕು. ಫೋನ್ ನೀರೊಳಗಡೆ ಹಾಕ್ಲಾ? ಹಾಕಿ. ಆ ಹಿಂದ್ಗಡೆ ಕಟ್ಟೆ ಇನ್ನೇನಾದ್ರು ಸಡನ್ ಆಗಿ ನೀರು ಬಂದ್ರೆ ನಾವೆಲ್ಲ ಕೊಚ್ಕೊಂಡು ಅದು ಎಲ್ಲ ಹೋಗಿರ್ತೀವೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ಬೋದಾಗಿತ್ತು ನಮ್ಮ ಮಾವನಿಂದ. ಹಸನೆಲ್ಲ ಇನ್ಮೇಲೆ ಇಲ್ಲಿಗೆ ಕರ್ಕೊ ಬಂದ್ಬಿಡದ. ಹಸನೆಲ್ಲ ಇಲ್ಲಿ ನೋಡ್ತಾ ಇದ್ದೀನಿ. ಮಾವ ಬಂದಾಗಿದ್ದ ನೀವು ನಮ್ಮ ಜೊತೆ 3 ಅವರಿಂದ ಇದೀರಾ, 1 ನಿಮಿಷ ಅಂದ್ರೆ ಬೈದಂಗಿದ್ದೀರಾ? ಬೈತಾನೇ ಇದೀರಾ, ಮಂಗ್ಬೊಡ್ಡವ. ಓ ಏನ್ ದೊಡ್ಡ ಏಟಲ್ಲ, ಸುಮ್ಮನಿರಿ ಮಾವ, ಅದೆಲ್ಲ ಸಿಂಪಲ್. ನಂಗೆ ಚಿಂತೆ ಇಲ್ಲ. ಅಯ್ಯೋ ನಂಗೆ ಕೊಕ್ಕೊಡ್ಬೇಕು ಹೆಂಗೆ
ನಮ್ಮ ಮಾವನ ಹತ್ರ ಜೀವನ ಪೂರ್ತಿ ಬೈಸ್ಕೊಳ್ಳೋದೇ ಆಗೋಗಿದ್ಯಪ್ಪ. ನಾನಂತೂ ನೇಹ ಆಗ್ಬಿಟ್ಲಿಲ್ಲ ನಮ್ಮ ಮಾವನ ಮಗಳಾಗಿ. ನಮ್ಮ ಮಮ್ಮಿ ಇನ್ನ ಮಜಾ ಮಾಡುತ್ತೆ ಜಾಸ್ತಿ. ನಮ್ಮ ಮಮ್ಮಿ ನಂತರ ಇವಾಗ ಮಗನೇ ಬೈತೀನಿ ನಮ್ಮ ಮಗನೇ ನಿಂಗೆ. ಯಾಕೆ ನಿನ್ನೂ ಬೈಕಿಲ್ಲ, ತಪ್ಪಾದಾಗ ಮಾತ್ರ ಬೈಯೋದು. ಮಮ್ಮಿ ಅಷ್ಟೇ ಉಪ್ಪಾಗ ಹಾಕಿ ಅದ್ರ ಅನ್ನ ಕಲಸಿ ಅದು ಮಿಕ್ಸಿ ಆಡಿಸಿ ನಾವು ಸ್ಲಿಪ್ಪರ್ ಅಲ್ಲೇ ಬಿಟ್ಬಿಟ್ಟು ಇಷ್ಟು ದೂರ ಆಟ ಆಡಕ್ಕೆ ಬಂದಿದ್ದೀವಿ. ನಮ್ಮ ಮಾವ ಅವಾಗಿಂದ ಬೈತದಾರೆ ಸ್ಲಿಪ್ಪರ್ ಹೋಯ್ತು ನೋಡಿ. ಬರೀ ಗಾಲಲ್ಲಿ ಚಳಿ ಆಗ್ತಾ ಇದೆ. ಮೊದಲು ಆ ಕಡೆ ಈ ಕಡೆ ಸಮುದ್ರ ಇದು ದಡಿನಲ್ಲಿ ಸಮುದ್ರದಲ್ಲಿ ಮೈಲಿರ್ತದ ನೋಡು, ಆ ತರ ಇರ್ತಿತ್ತು. ಇವಾಗೆಲ್ಲ ತೆಗೆದು ಮೈನಿಂಗ್ ಮಾಡ್ಬಿಟ್ಟವ್ರೆ. ಎಲ್ಲ ಮೈನಿಂಗ್ ಎಲ್ಲ ಮಾಡ್ಬಿಟ್ಟು ಎಲ್ಲ ಏನ್ ನದಿಲಿ ಮಳೆ ಇಲ್ಲ. ಹೌದಾ? ಆ ತರ ಮಾಡಾಕ್ತಿದ್ವಿ. ಈ ಥರ ಆದರೆ ನಮ್ಮ ದೇಶ ಹೆಂಗೆ? ಇಲ್ಲೇನಾದರೂ ಜಾಸ್ತಿ ಮಳೆ ಬಂದರೆ ಇದು ನಮ್ಮ ಅತ್ತೆ ಏನು ಕೂತಿದ್ದಾರಲ್ಲ ಅಲ್ಲಿವರೆಗೂ ಫುಲ್ಲು ನೀರು ತುಂಬೋಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಎಲ್ಲರೂ ಬರೋಕ್ಕೆ ಭಯಪಡ್ತಾರೆ. ಬಟ್ ನೋಡೋಕ್ಕೆ ವ್ಯೂ ಮಾತ್ರ ಚೆನ್ನಾಗಿರುತ್ತೆ. ನಾನು ಆ ಟೈಮಲ್ಲಿ ಇದ್ದಾಗ ಯಾವತ್ತೂ ಒಂದ್ಸದಿನೂ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಾಗ ಬಂದು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಮ್ಮ ಮಾವ ನಮ್ಮನ್ನ ಜಾಸ್ತಿ ಆಟ ಆಡೋಕ್ಕೆ ಬಿಡಲಿಲ್ಲ. ಏನಕ್ಕೆ ಅಂತಂದರೆ ಇವತ್ತು ಅಮಾವಾಸ್ಯೆ ಆಗಿದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ರು. ನಮ್ಮ ಮಾವ ದೇವಸ್ಥಾನಕ್ಕಂತ ಕರ್ಕೊಂಬಂದಿದ್ದು. ನಾವು ಸ್ಕೂಟಿನ ಇಲ್ಲಿ ಓಡಿಸಿದ್ವಿ. ಓಡಿಸ್ಕೊಂಡು ಇಲ್ಲಿ ಕರ್ಕೊಂಡ್ಬಂದು ಹುಡ್ಕೊಂಡ್ಬಂದ್ರು. ಆಮೇಲೆ ಅಲ್ಲಿ ನೀರು ನೋಡ್ತೀವಂತ ಹೋದ್ವಿ. ಓಕೆ ಅಂತಂದ್ರು. ಆಮೇಲೆ ಏನು ಮಾಡಿದ್ವಿ ಹೇಳಿ, ನೀರೊಳಗೆ ಇಳಿದ್ಬಿಟ್ವಿ. ನಮ್ಮ ಮಾವನ್ನೇ ಫುಲ್ ಮಾಡ್ಬಿಟ್ವಿ. ನೆಕ್ಸ್ಟ್ ಸಾಯಂಕಾಲ ಒಂದು ಟೈಮ್ ಫುಲ್ ಮಾಡ್ತೀವಿ ಸರಿಯಾಗಿ ಅಡುಗೆ ಮಾಡೋಕ್ಕೆ. ನೇರ ಫುಲ್ ಮಾಡ್ಬಿಟ್ಲು ಮಾವನ್ನ. ಇವಾಗ ನಾವು ಹೋಗಾರ ಬನ್ನಿ ಮಾವ. ಹೇಳಿ ಹೇಗೆ ಅನಿಸ್ತು ನಿಮಗೆ ನಾವು ಫುಲ್ ಮಾಡಿದ್ದು? ಏನ್ ಫೋನ್ ಮಾಡಿದ್ದು? ಅಲ್ಲ ನಾವು ನಿಮ್ಮನ್ನ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಬಿಟ್ಟು ಇನ್ನೊಂದು ನನ್ಗೆ ಗೊತ್ತು ಅಲ್ಲಿ ಹೋಯ್ತಿ ಅಂತ ಗೊತ್ತು. ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು. ಇಲ್ಲ ಹಾಗಂದ್ರೆ ನೀವು ನಮ್ಮನ್ನ ನೀರಲ್ಲಿ ಅಡ್ಡಾಡಕ್ ಬಿಡ್ತಿದ್ರಾ? ಅಂಥದ್ದು ಇಲ್ಲ. ಅಲ್ಲಿ ಜಾರ್ತದೆ ಅಂತ ಭಯ ಪಡ್ತೀನಿ ಒಂದೇ ನಂಗೆ ಗೊತ್ತಿಲ್ಲ ಎಲ್ಲ ಹೋಗ್ತದೆ ಅಂತಂದ್ರು. ಎಂಥದ್ದು ಇಲ್ಲ. ನಮ್ಮ ಮಾವ ಹೋಟೆಲ್ ಫುಲ್ ಆಗೈತೆ, ಅದನ್ನ ಒಪ್ಕೊಂತ ಇಲ್ಲ ಅಷ್ಟೇ. ಇಲ್ಲ ಏನಿಲ್ಲ, ಅದ್ ನೀನ್ ತಿಳ್ಕೊ. ನೀನ್ ಫುಲ್ಲು, ನಿಮ್ ತಾತ ಫುಲ್ಲು. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ಆಯ್ತು ಬಾ ಚಲೋ. ಮಾವ ಹಂಗೆ ಇವಾಗ ನಮ್ದು ಇನ್ನೊಂದು ಆಸೆನೂ ಈಡೇರಿಸ್ತಾರೆ. ಮಾವ ಬನ್ನಿ ಇಲ್ಲಿ. ಮಾವ ನಮ್ದು ಇನ್ನೊಂದು ಆಸೆನೂ ಈಡೇರಿಸ್ತಾರೆ. ಇನ್ನೊಂದು ಏನು ಹೇಳಿ, ಹೊಲ್ದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು. ಇದಂತೂ ಇವತ್ತು ಪಕ್ಕ ಆಗಲೇಬೇಕು. ಅಮಾವಾಸ್ಯೆ ಇದ್ರೆ ಏನು, ಹುಣ್ಣಿಮೆ ಇದ್ರೆ ಏನು, ನಾವು ಯಾವಾಗಲೂ ಲೈಫಲ್ಲಿ ಎಂಜಾಯ್ ಮಾಡ್ಬೇಕಿರೋದೊಂದು ಜೀವನ ಅಲ್ವಾ ಅತ್ತೆ? ಇಲ್ಲಿ ಬಿಡು. ಯಾವ ಕಾಲ ಅಲ್ಲಿ ಹೊಳೆ ಹತ್ರ ಆಟ ಆಡಕ್ಕೆ ಹೋಗಿದ್ವಿ. ಒಳ್ಳೆ ಒಳಗೆ ಆಟ ಆಡಕ್ಕೆ ಹೋಗಿಲ್ಲ. ಹತ್ತು ಹೋಗಿದ್ದೆ. ಇಲ್ಲಿಂದ ಗಂಟವ ದೇವ್ರ ದೇವಸ್ಥಾನ ದರ್ಶನ ಮಾಡಿದ್ರೆ ಸಿಕ್ಕಿರ ಅಂತವ. ಹಾಂ, ಇವಳೆಲ್ಲ ಏನು ಮಾಡ್ತೀವಿ ನಿಜ ಕಾಯ್ತಿತ್ತು ನಿನಗೆ. ಹಿಂಗೆ ಇಟ್ಕೊಂಡು ನೋಡಿ ನಾನು ಕಾಲೇಟ್ ಮಾಡ್ಕೊಂಡೆ ನೋಡಿಲಿ ನೋಡಿ ಕುಯ್ದೋಗದೆ ನೋಡಿ. ಇಲ್ಲ ನಿಂದು ಒಂಚೂರು ಅದು ಯಾವಾಗ ಹಳೆಗಾಯ ಇದು ಇವಾಗ ಕುಯ್ಕೊಂಡಿದ್ದು ನೀನು ಕುಯ್ಕೊಂಡ ನಿನಗೆ ಇಲ್ಲಿ ಉಳ್ಕೈತೆ. ಎಲ್ಲಿ ಇಲ್ಲಿ ಹೆಂಗ್ ಬೀಳ್ತು ಗೊತ್ತಾ? ನೀನ್ ನೋಡ್ಬೇಕಿತ್ತು. ಗೊತ್ತಿಲ್ಲ ಯಾರು ತೆಗಿತಾರೆ ಉಳ್ಕ. ರೇಪುರದವ್ರ ಸುಳ್ಳು ದಿಟೂರ್ನೇ ಬೈಬೇಡ. ನಿಜ ಸುಳ್ಳು ಅಂತ ಅನ್ಸ್ತೈತಾ? ಸರಿ ಸಿಕ್ಕಿಲ್ಲ ಮಾಡ್ಬೇಕು. ಯಾರು ತೆಗಿತಾರೆ? ನಿಮ್ಮ ಅಪ್ಪ ಎಲ್ಲ ಉಳ್ಕೆ ಯಾರು ತೆಗಿತಾರೆ ಇಲ್ಲಿ? ಇಲ್ಲಿ ಯಾರು ತೆಗಿದ್ರು ಕಣ್ಣು ಇಲ್ಲಿ ಯಾರ್ದಾರ ಪುಟ್ಟಿನ ಅನ್ಕೊ ಮುಂಜಾನೆ ತೆಗಿಬೋದು ಕಣ್ಣು. ತೆಗಿದಿಲ್ಲ ಈಗ ಅವನು ಹರಿಯಪ್ಪರ್ಕೆ ಹೋಗ್ಬ. ಹೆಂಗ್ ಬಿದ್ದಿದ್ರು ನೀನು ಉಗ್ದಾಕ್ಬಿಡುವೆ, ಬೈದಾಕ್ಬಿಡುವೆ. ಸ್ವಲ್ಪ ಬೈ ನೋಡ. ಅಲ್ಲೆಲ್ಲ ಬೀಳಕ್ ಹೋದ್ರಂತ ಬೈ. ಅತ್ತೆನೇ ತಳ್ಳಿದ್ದು. ಅತ್ತೆನೂ ತೆಗೆದ್ಲ ಒಳ್ಳೆ ಉಳ್ಕ. ಅತ್ತೆ ತಳ್ಳಿದ್ದು ನೀರೊಳಗಡೆ. ನೀರೊಳಗೆ ಅವಳೆ ಹಿಡ್ಕೊ ಹೋಗೀಗ ಎಳ್ಕೊಂಡು ಹೋಗಿ ಅವಳೆ ಧರನೆ ನಾನ್ ತಳ್ಳಿದ್ದು. ಸರ್ ನೀನು ತಳ್ಳಿ ನೀನು ಹೋಗು ಸುದ್ದಿ ಮಾಡ್ಕೊಬ. ನೀನಾದ್ರೆ ನಿಮ್ಮ ಅಮ್ಮ ಆದ್ರೆ ನಿಮ್ಮ ಅಪ್ಪ ಆದ್ರೆ ನನಗೇನು ಹೋಗಿ ಕರ್ಕೊಂಡು ಮಾಡ್ಕೊಂಡು ಯಾರಾದ್ರೇನು ನೀನೇ ಮಾಡಿಸ್ಕೊಬರಗು. ಹೋಗಿಲ್ಲ ನಿಮ್ಮಂಗೆ ದುಡ್ಡು ಕೊಡು. 2000. ಸಾಲ 2000 11,000 ಕೊಡ್ಬೇಕು ಕೊಡಿ. ಏನ್ ಅನ್ಸ್ತಾ ಇಲ್ಲ ನಿನ್ ಮೊಮ್ಮಗಳು ಹಿಂಗ್ ಮಾಡ್ಕೊಂಡ್ ಬಂದವಳೆ? ಎಷ್ಟು ಆರಾಮಾಗದೆ. ನಾನು ಹೇಳ್ತಾರೆ ಈ ನವಿಲ್ ಇನ್ನ ಮನೆ ಸಿಕ್ಕಿಲ್ವಾ? ಗಿಡ್ಡ ಮನೆ ಅದೇ ಅಂಥದ್ದು ಗುಳ್ಳೆಲಕ್ಕ ಅದೇನು ಅಂಗಡಿಸ್ಕೊ ಗುಳ್ಳೆಲಕ್ಕ ಅಲ್ಲ ಅದು ನವಿಲ್ ಗರಿ. ನವಿಲ್ ಗರಿ ಅಂತ ನವಿಲು ಬಿಡುದೇ. ನಮ್ಮ ಮಾವ ಆದ್ರೆ ನಮ್ಮನ್ನ
ನಮ್ಮ ಮಾವ ವಿಡಿಯೋ ಮಾಡಿದ್ರೆ ಬರೀ ವಿಡಿಯೋ ತುಂಬ ಬೈದಿರೋದು ಮುಕ್ಕಾಲು ಭಾಗ ನಮ್ಮ ಮಾವನ ವಿಡಿಯೋದಲ್ಲಿ ಬೈದಿದ್ದಾರೆ. ಏನಂತೆ ಸಬ್ಸಿಗೆ ಸೊಪ್ಪು ಚಿತ್ರಾನ್ನ ಮನೆ ಮಾವನ್ ಮಾತಾಡ್ಸದ ನಮ್ಮ ಮಾವನ ಪರ್ಮಿಷನ್ ನಮ್ಮ ಮಾವನ್ ಕೇಳ್ತೀನಿ. ಮಾವ ಹೋಗದಾ ಹೊಲ್ತಕ್ಕೆ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಮಾವ ನಮ್ಮನ್ನ ಹೊಲ್ದ ಹತ್ರ ಬಿಟ್ಬಿಟ್ಟು ಬನ್ನಿ, ನಾವು ಅಡುಗೆ ಮಾಡ್ಕೊಂಡು ತಿಂತಿರ್ತೀವಿ, ನಿಮಗೂ ಮಾಡ್ಕೊಡ್ತೀವಿ. ನಾಳೆ ನಾನು ಇರಲ್ಲ. ಮಾವ ಏನ್ ಹೇಳ್ತಾವಳು ನೋಡಿ ನೇಹ. ಇದು ಇವತ್ತಿನ ನಮ್ಮ ದಿನದ ವ್ಲಾಗ್ ಆಗಿತ್ತು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.